ರಾಜಕಾರಣದಲ್ಲಿ ಕೇವಲ ಓಟ್ ನೋಡ್ತಾರೆ, ಜನರ ಸಮಸ್ಯೆಗಳನ್ನ ನೋಡಲ್ಲ ಎಂದು ಜಮಖಂಡಿ ಶಾಸಕರ ಮೇಲೆ ಕಿಡಿಕಾರಿದ ಗ್ರಾಮಸ್ಥರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಏನಾಂ ಅಂಚಿನಾಳ ಸಮೀಪ ಜನರ ಆಕ್ರೋಶ ಭುಗಿಲೆದ್ದಿದೆ. ಓಟ್ ಕೇಳಲು ಮಾತ್ರ ರಾಜಕಾರಣಿಗಳು ಬರುತ್ತಾರೆ, ಜನರ ಸಮಸ್ಯೆಗಳನ್ನ ಕೇಳಲು ಯಾರು ಕೂಡ ಬರುವುದಿಲ್ಲ ಎಂದು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಶಾಸಕರ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನಿದು ಘಟನೆ? ಇಲ್ಲಿದೆ ಸಂಪೂರ್ಣ ವರದಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಏನಾಂ ಅಂಚಿನಾಳ ಮತ್ತು ಗಲಗಲಿ ಭಾಗದ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಬಸ್ಗಳ ಸಮರ್ಪಕ ಸೇವೆ ಇಲ್ಲದೆ ಇರುವುದನ್ನು ಖಂಡಿಸಿ ಶಾಲಾ ವಿದ್ಯಾರ್ಥಿಗಳ ತಾಯಂದಿರು ದಿಢೀರ್ ಪ್ರತಿಭಟನೆಯನ್ನು ನಡೆಸಿದರು. ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಬಸ್ಗಳನ್ನು ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಖಾಸಗಿ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡ್ಡಿಯನ್ನ ಉಂಟು ಮಾಡಿಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಶಾಲಾ ಕಾಲೇಜಿಗೆ ತೆರಳಲು ಹಾಗೂ ಪರೀಕ್ಷೆಗಳ ಸಮಯದಲ್ಲಿಯೂ ಕೂಡ ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದೇವೆ ಎಂದು ಆರೋಪವನ್ನ ಮಾಡಿದ್ದಾರೆ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳಲಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆಯನ್ನು ನಡೆಸಿ ಪರಿಸ್ಥಿತಿಯನ್ನು ಶಾಂತಿಗೊಳಿಸಿದರು. ನಂತರ ಜಮಖಂಡಿ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕರು ಹಾಗೂ ಏನಾಂ ಅಂಚಿನಾಳ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬಸ್ ಸೇವೆಯನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಹಿಂಪಡೆದ ಗ್ರಾಮಸ್ಥರು ರಸ್ತೆ ತಡೆ ತೆರವುಗೊಳಿಸಿದ್ದು ವಾಹನಗಳ ಸಂಚಾರ ಮತ್ತೆ ಸಹಜ ಸ್ಥಿತಿಗೆ ಮರಳಿತು. ಕ್ಯಾಮರಾಮ್ಯಾನ್ ಸುಹಾನ್ ಜೊತೆ ವೈಜ್ ವಾಲಿಕರ, ಬಾಗಲಕೋಟ. ಇಂತಹ ನಿಖರ ಹಾಗೂ ವಿಶ್ವಾಸಾರ್ಹ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. 9:30 ತನ ಆಗ್ರಿ 10 ತನ ನಿಂತ್ರು ನಮಗ್ ಬಸ್ ತರಬಹುದಿಲ್ರಿ. ಅಷ್ಟ ಅನುಗುಣದ ನಮ್ ಕಾಲೇಜ ಮುಗಿದು ಹೋಗ್ತೈತ್ರಿ. ಮತ್ ನಾವ್ ಏನ್ ಮಾಡ್ಬೇಕ್ರಿ? ಯಾರೇ ಬಸ್ಗಳೆಲ್ಲ ಒಂದು ನಮಗ್ ತರಬಹುದಿತ್ತಂದ್ರ ಇಲ್ಲಿ ಹಾಯ್ರಿ ಇರ್ಲಿಕ್ಕಂದ್ರ ನಮ್ ಊರ್ ಮೇಲೆ ಹಾಯ್ಕೊಳ್ಳೋಣ ಇಲ್ರಿ. ದೊಡ್ಡ ಹೈವೇ ಇದ್ದು ಇಲ್ಲೊಂದು ಹಳ್ಳಿ ಐತಿ. ಇಲ್ಲಿ ಹಳ್ಳಿ ಒಳಗ ಎಷ್ಟೋ ಹುಡುಗಿಯರ ಹುಡುಗರ ಕಾಲೇಜ್ ಹೋಗ್ತಾರ, ಅವ್ರು ಇಲ್ರಿ ಬಸ್ಸಿನ ಅವ್ರಿಗೆ ತರಬಹುದೇ ಇಲ್ರಿ. ಒಟ್ಟ ಇಷ್ಟೆಲ್ಲ ತೊಂದ್ರೆ ಇದ್ರು ಯಾರು ಬಂದ್ ಕೇಳೋರು ಇಲ್ರಿ. ಓಟ್ ಕೇಳಕ್ ಬರ್ತಾರ ಅಷ್ಟೇ ಹೊರತು ನಮ್ ಸಮಸ್ಯೆ ಕೇಳಕ್ ಯಾರು ಇನ್ನೊಂದು ಬಂದಿಲ್ರಿ. ಬಸ್ ಕಂಡಕ್ಟರ್ಗೆ ಡ್ರೈವರ್ಗೆ ತರಬ್ತೀರನ್ನಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗ್ ತರಬಹುದಿಲ್ಲ ಅಂತಾರಿ. ಮತ್ತೆ ಹತ್ತಿರ ಇಳಿಸ್ತಾರಿ. ನಡು ದಾರಿ ಬಂದು ಎಷ್ಟೊಂದು ತರಿಸಿದ ಎಕ್ಸಾಂಪಲ್ಸ್ ಅದಾವ್ರಿ. ನಾವ್ ಏನ್ ಮಾಡ್ಬೇಕ್ರಿ? ಹಳ್ಳಿ ಹುಡುಗರಿ ಮತ್ತೆ ಮನ್ಯಾಗ ಎಲ್ಲಾರು ಕೂಲಿ ಕೆಲ್ಸಕ್ಕೆ ಹೋಗ್ತಾರಿ. ಮತ್ತೆ ನಮಗೆ ಏನು ಸ್ಪೆಸಿಲಿಟಿನ ಬಸ್ ಸ್ಪೆಸಿಲಿಟಿನ ಇಲ್ಲ ಅಂತ ಬಳಕ ಬಸ್ ನಮ್ಮ ಊರ್ ಮೇಲೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ರೂಪಾ ತೇಲಿ ಅಂತ್ರಿ. ನಾ ಡಿಗ್ರಿ ಫೈನಲ್ ಇಯರ್ ಸ್ಟಡಿ ಮಾಡತ್ತೀನಿ ಸರ್. 9:30 ತನ ಆಗ್ರಿ 10 ತನ ನಿಂತ್ರು ನಮಗ್ ಬಸ್ ತರಬಹುದಿಲ್ರಿ. ಅಷ್ಟ ಅನುಗುಣದ ನಮ್ ಕಾಲೇಜ ಮುಗಿದು ಹೋಗ್ತೈತ್ರಿ. ಮತ್ ನಾವ್ ಏನ್ ಮಾಡ್ಬೇಕ್ರಿ? ಯಾರೇ ಬಸ್ಗಳೆಲ್ಲ ಒಂದು ನಮಗ್ ತರಬಹುದಿತ್ತಂದ್ರ ಇಲ್ಲಿ ಹಾಯ್ರಿ ಇರ್ಲಿಕ್ಕಂದ್ರ ನಮ್ ಊರ್ ಮೇಲೆ ಹಾಯ್ಕೊಳ್ಳೋಣ ಇಲ್ರಿ. ದೊಡ್ಡ ಹೈವೇ ಇದ್ದು ಇಲ್ಲೊಂದು ಹಳ್ಳಿ ಐತಿ. ಇಲ್ಲಿ ಹಳ್ಳಿ ಒಳಗ ಎಷ್ಟೋ ಹುಡುಗಿಯರ ಹುಡುಗರ ಕಾಲೇಜ್ ಹೋಗ್ತಾರ, ಅವ್ರು ಇಲ್ರಿ ಬಸ್ಸಿನ ಅವ್ರಿಗೆ ತರಬಹುದೇ ಇಲ್ರಿ. ಒಟ್ಟ ಇಷ್ಟೆಲ್ಲ ತೊಂದ್ರೆ ಇದ್ರು ಯಾರು ಬಂದ್ ಕೇಳೋರು ಇಲ್ರಿ. ಓಟ್ ಕೇಳಕ್ ಬರ್ತಾರ ಅಷ್ಟೇ ಹೊರತು ನಮ್ ಸಮಸ್ಯೆ ಕೇಳಕ್ ಯಾರು ಇನ್ನೊಂದು ಬಂದಿಲ್ರಿ. ಬಸ್ ಕಂಡಕ್ಟರ್ಗೆ ಡ್ರೈವರ್ಗೆ ತರಬ್ತೀರನ್ನಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಮಗ್ ತರಬಹುದಿಲ್ಲ ಅಂತಾರಿ. ಮತ್ತೆ ಹತ್ತಿರ ಇಳಿಸ್ತಾರಿ. ನಡು ದಾರಿ ಬಂದು ಎಷ್ಟೊಂದು ತರಿಸಿದ ಎಕ್ಸಾಂಪಲ್ಸ್ ಅದಾವ್ರಿ. ನಾವ್ ಏನ್ ಮಾಡ್ಬೇಕ್ರಿ? ಹಳ್ಳಿ ಹುಡುಗರಿ ಮತ್ತೆ ಮನ್ಯಾಗ ಎಲ್ಲಾರು ಕೂಲಿ ಕೆಲ್ಸಕ್ಕೆ ಹೋಗ್ತಾರಿ. ಮತ್ತೆ ನಮಗೆ ಏನು ಸ್ಪೆಸಿಲಿಟಿನ ಬಸ್ ಸ್ಪೆಸಿಲಿಟಿನ ಇಲ್ಲ ಅಂತ ಬಳಕ ಬಸ್ ನಮ್ಮ ಊರ್ ಮೇಲೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ರೂಪಾ ತೇಲಿ ಅಂತ್ರಿ. ನಾ ಡಿಗ್ರಿ ಫೈನಲ್ ಇಯರ್ ಸ್ಟಡಿ ಮಾಡತ್ತೀನಿ ಸರ್. ಆಫೀಸ್ ನಮಗೆ ಗೊತ್ತಿಲ್ಲ ತಾರಿ. ಹಂಗೆ ಹೆಣ್ಮಕ್ಳು ಹತ್ತಿರ್ಸ್ಕೊತಾರು, ನಡವರ್ಕ್ ತಂದು ಇಳಿಸ್ತಾರೆ. ಐದು ಆಫೀಸ್ ಗೊತ್ತಿಲ್ಲ ಸರ್. ಹೆಣ್ಮಕ್ಳು ಇಳಿಸ್ಕೊತಾರೆ. ಬೆಳಿಗ್ಗೆ ಬಸ್ಸಿನ ಕುರಿಗತ್ತ ತುಂಬ್ತಾರ. ಡಿಪೋದಾಗ ಏನು ಹೇಳ್ತಾ ನಾವು ಹೇಳ್ರಿ ಬಂದ ಅನ್ನೋದು ನಮ್ಮನ್ನ ತಂದು ಅರ್ಧಕ್ಕೆ ಇಳಿಸೋದು. ಇವ್ರ ಮನ್ಯಾಗ ಹೆಣ್ರು ಮಕ್ಕಳು ಬಸ್ಸಿಗೆ ತಿರ್ಗಾಡಿದ್ರಿ. ಇವ್ರು ಬಸ್ಸಿಗೆ ತಿರ್ಗಾಡಿದ್ ಬಿಡ್ರಿ. ಇವ್ರ ಪಗಾರ ಯಾರಿಂದ ತಗೋತಾರು? ರೈತರಿಂದ ಪಗಾರ ತಗೊಂಡು ಇವ್ರು ದುಡಿಯಾಕ ಬಂದಾರ ಇಲ್ಲೋ ರಂಡಿ ಮಕ್ಳು. ಇವ್ರು ದುಡಿದು ಹೆಣ್ಮಕ್ಳನ್ನ ಹತ್ತಿರ್ಸ್ಕೊಂಡು ಇಂತಲ್ಲಿ ಅಕ್ಕ ಇಂತಲ್ಲಿ ಇಳಿ ನಮ್ಮ ಬಸ್ ತರಬಂಗಿಲ್ಲ ಅಂತ ಹೇಳಿ ನಾವು ಇಳಿತೀವಿ. ಬರೇ ನಡು ಇಳಿಸೋದ ಯಾಕ ಇವ್ರ ಮನೆಯಿಂದ ಜಮಖಂಡಿ ಬಸ್ ಸ್ಟಾಂಡ್ ಒಳಗೆ ಹತ್ತಿರ ಏನಂತಾರ ಗೊತ್ತೇನ್ರಿ? ಅಲ್ಲಿ ಉದಾಳ ಬಸ್ಸಿಗೆ ಡಿಪೋ ಬಸ್ಸಿಗೆ ಹತ್ತಿದ್ರ ಬೀಳಿಗೆ ಬಸ್ ಬರ್ತೈತಿ ನೋಡ್ರಿ. ನಮ್ಮ ಊರ್ ಮೇಲೆ ಹಾಯಂಗಿಲ್ಲ ಅಂದ್ರಿ ಇವ್ರ.
ಬರ್ಲ್ರಿ ಹೋಗ್ಬಿಟ್ರಿ ಅವ್ರಿಗೇನ್ರಿ ಸ್ಕೂಲ್ ಅದಾವು ಅವಾಗೇನ್ ಮುಳುಗಡೆ ಆಗಿ ಇಲ್ಲಿ ಜನ ಬಂದ್ರಲ್ಲ ಅವಾಗಿಂದ ಅಸ್ತವ್ಯಸ್ತ ಐತೆ ರೀ. ಅವಾಗ ಯಾರು ಭಾಳ ಕೇರ್ ಮಾಡಿಲ್ರಿ. ಆಮ್ಯಾಗ ಈ ಹುಡುಗರು ಕಾಲೇಜ್ಗೆ ಹೋಗಿ ಫಸ್ಟ್ ಇಯರ್ ಇದ್ದಾಗ ಅವಾಗಿಂದ ಒಬ್ರು ಹೇಳುದು ಕೇಳೋದು ಹೋಗುದು ಮತ್ತೆ ಲೆಟರ್ ಕೊಟ್ಟು ಬರೋದು ಸರ್ ನಾವೆಲ್ಲ ಹೇಳ್ಯಾರಿ 3 ವರ್ಷದಿಂದ ಎಲ್ಲ ಹೇಳ್ಯಾರ ಆಗೈತಿ ಎಲ್ಲ ಆಗೈತ್ರಿ. ಒಂದೇದು ನಮ್ಮ ಹುಡುಗಿ 10th ಹೋಗಿದ್ದಳ್ರಿ. 10th ಹೋದಾಗ ಸರ್ನಿ ಎಕ್ಸಾಮ್ 1 ಗಂಟೆಗೆ ಎಕ್ಸಾಮ್ ಇದ್ದು 12ವರೆಗೆ ಬಸ್ ತರ್ಬಿಲ್ರಿ. ಸ್ಟಾಪ್ ಮಾಡಿಲ್ಲ. ಸ್ಟಾಪ್ ಮಾಡ್ಲಾರಂಗನ ಏನು ಎಲ್ಲ ಹುಡುಗರು 7-8 ಹುಡುಗಿಯರು ಹೋಗ್ಯಾರ್ರಿ. ಅವ್ರೇನ್ ಮಾಡ್ಯಾರ ಹತ್ತಿ ಆಟೋಕ್ ಹೋಗ್ಯಾರ. ಇಲ್ಲಿ ಹುಡುಗರು ಒಂದಿಷ್ಟು ಜನ ಏನ್ ಮಾಡ್ಯಾರ ಹೋಗಿ ಬೆಳಿಗ್ಗೆ ಬಸ್ಸಿಗೆ ಇಲ್ಲಿ ಹುಲ್ಯಾ ಕ್ರಾಸಿಗೆ ಸ್ಟಾಪ್ ಮಾಡಿ ಕೇಳ್ಯಾರ ಯಾಕೆ ತರ್ಬಿಲ್ಲ, ಫುಲ್ ಐತಿ ಗದ್ದೈತಿ ರಶ್ ಐತಿ ನಾವು ಹತ್ತಿರ ಬಂದಿಲ್ಲ. ಆಟೋ ಬಂದಿಲ್ಲ ಅಂದ್ರೆ ಪೇಪರ್ ಬರ್ಯಾಕ ಹೆಂಗ್ ಹೋಗ್ತಾರ್ರಿ ಇವ್ರು. ಒಂದೇದ್ ಅದಾತು ಸರಿ ಬಿಟ್ಟು ನಾವು ಅದಾದ್ಮ್ಯಾಗ ಸೆಕೆಂಡ್ ಈ ಫಸ್ಟ್ ಇಯರ್ ಹೋಗ್ತಾರ್ರಿ ಅವ್ರು. ಎಲ್ಲಿ BLD ಹೋಗ್ತಾರ 10ವರೆಗೆ ಕಾಲೇಜ್ದಾಗ ಎಂಟ್ರಿ. 1 ನಿಮಿಷ ರೀ, 1 ನಿಮಿಷ ಆದ್ರೂ ಇವ್ನು ಒಳಗ್ ಬಿಡಂಗಿಲ್ಲ. ನಿಂದಿರ್ತಾರ 1 ತಾಸು ಹೊರಗೆ ನಿಂದಿರ್ತಾರ. ಆಮೇಲೆ 100 ರೂಪಾಯಿ ಫೈನ್ ಕೊಡ್ತಾರೆ. ಮಾಡಿ 11ಕ್ಕೆ ಹೋಗ್ಯಾಡ್ರಿ ನಮ್ಮ ಹುಡುಗಿ 100 ರೂಪಾಯಿ ಫೈನ್ ಕೊಟ್ಲು. ಹೋಗಿ ಬಂದ್ಲು ಸರಿ ಏನೋ ಆತು ಬಿಟ್ಟು ಹೋದ್ರು ನೆಗ್ಲೆಕ್ಟ್ ಮಾಡಿದ್ವಿ. ಆಮ್ಯಾಗ ನೀನೆ 2 ಗಂಟೆಗೆ ಕಾಲೇಜ್ ಬಿಟ್ಟೈತ್ರಿ. ನೀನಿಲ್ಲ ಮೊನ್ನೆ 2 ಕಾಲೇಜ್ ಬಿಟ್ರೆ ಬಸ್ನಾಗ ಹತ್ಯಾರ. ಮೊದಲ ಬಸ್ನಾಗ ಬಿಜಾಪುರ ಬೆಳಿಗ್ಗೆ ಬಸ್ ಇಲ್ಲ ನಾನು ಹತ್ಯಾರ್ರಿ. ಕರ್ಕೊಂಡ್ ಬಿಡ್ಬೇಕಾಗಿತ್ತಿಲ್ರಿ. ಇಳಿನಿ ನಮ್ಮ ಸ್ಟಾಪ್ ಇಲ್ಲ, ನಾವು ಹತ್ತಿರ್ಸ್ಕೊಂಗಿಲ್ಲ. ಇಳಿ ಹುಡುಗಿನ ಇಳಿಸ್ಯಾರ. ನಮ್ಮ ಹುಡುಗಿ ಹೇಳ್ಕೊತ ಮನೆಗೆ ಬಂದ ಯಾರು ಹೆಣ್ಣದ ಮ್ಯಾಗಳು ಮನೆಗೆ ಹೇಳ್ರಿ. ಇಲ್ಲಿನ ಶಾಸಕರ ಗಮನಕ್ಕೆ ತಂದಿರಿ? ಶಾಸಕರ ಬಂದಿಲ್ರಿ. ಎಲ್ಲ ಇಲ್ಲಿ ಶಾಸಕರು ಯಾರು ಇದಾರೆ? ಜಗದೀಶ್ ಕುಡ್ಕೊಂಡಿ ಬರ್ಲ್ರಿ. ಏನ್ರಿ ನಿಮ್ ಬೇಡಿಕೆ ಏನೈತಿ? ಮರ ಒಟ್ಟರು ಒಂದೊಂದ್ ತರ ಹೇಳ್ಬೇಡ್ರಿ. ಯಾರು ಮಾಡ್ಯಾರ ಹೇಳ್ತಾ ನಡಿ. ಸಂತೋಷ್ ಬೊಮ್ಮ ನಡಿ. ಇವತ್ತು ಮುಂಜಾನೆ 10 ಬಸ್ ಹೋಗ್ಯಾವ್ರಿ. 10 ರೀ ಸರ 10 ಇಲ್ಲೇ ಬಸ್ ಸ್ಟ್ಯಾಂಡ್ ಕೂತ್ಕೊಂಡಿ ನೀವು 10 ಬಸ್ ಹೋದ್ರು. ನೀವು ಮಾಡ್ರಿ, ನಾವು ಬೇಡ ಅನ್ನಂಗಿಲ್ಲ. ಎಲ್ಲರಿಗೂ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಡ್ತೀರಿ ಅದನ್ನ ಹೇಳ್ರಿ. ನೀವು ಸಾರ್ವಜನಿಕರಮ್ಮ ನಿಮ್ಮ ಸಂಬಂಧ ಮಾಡಾಕತ್ತೀರಿ ಅಲ್ರಿ. ಒಂದು ಪ್ರೊಸೀಜರ್ ಐತೆ. ಹಿಂಗೆ ಹೈವೇ ರೋಡ್ ಬಂದ್ ಮಾಡಿರಿ ಹೆಂಗ್ರಿ? ಬರ್ರಿ ರೋಡ್ ಬಿಟ್ಟು ಸೈಡಲ್ಲಿ ಬರ್ರಿ ಮೊದಲು. ನಿಮಗ ಏನ್ ಗೊತ್ತೈತಂದ್ರೆ ಮಾಡ್ರಿ. ಬೇಕಾದ್ರೆ ಒಂದು ಬಸ್ ಬಿಡಕ್ಕೆ ಬಸ್